Hello, welcome to Coil Fluid Dynamics. ಈ ದಿನ ನಾವು ನಿಮಗೆ 1 HP ವಾಟರ್ ಫಿಲ್ಡ್ ಸಬ್ಮರ್ಸಿಬಲ್ ಪಂಪ್ ಬಗ್ಗೆ ಹೇಳಲು ಬಯಸುತ್ತೇವೆ. ಬಾಕ್ಸ್ನಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಮತ್ತು ವಾರಂಟಿ ಕಾರ್ಡ್ ಇರುತ್ತದೆ. ವಾರಂಟಿ ಕಾರ್ಡ್ ಮೇಲೆ ಪ್ರಾಡಕ್ಟ್ ಕೋಡ್, ಸೀರಿಯಲ್ ನಂಬರ್, ಡೇಟ್ ಆಫ್ ಸೇಲ್, ಡೀಲರ್ ಸ್ಟ್ಯಾಂಪ್ ಮತ್ತು ಸಿಗ್ನೇಚರ್ ಕಡ್ಡಾಯವಾಗಿರಬೇಕು. ಇನ್ಸ್ಟಾಲೇಷನ್ ಮ್ಯಾನ್ಯುಯಲ್ನಲ್ಲಿ ನಮಗೆ ಪಂಪ್ನ ಇನ್ಸ್ಟಾಲೇಷನ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಪಂಪ್ ಇನ್ಸ್ಟಾಲ್ ಮಾಡುವ ಮೊದಲು ಸೈಟ್ ಅಲ್ಲಿ ವೋಲ್ಟೇಜ್ ಖಂಡಿತವಾಗಿ ಚೆಕ್ ಮಾಡಿ. ಸಿಂಗಲ್ ಫೇಸ್ 220 ರಿಂದ 240 ವೋಲ್ಟ್ ಮತ್ತು 3 ಫೇಸ್ 400 ರಿಂದ 420 ವೋಲ್ಟ್ ಆಗಿರಬೇಕು. ಪಂಪ್ ಮೇಲೆ ಬರೆದಿರುವ ಹಾಗೆ ಮೋಟರ್ನಲ್ಲಿ ಸ್ವಚ್ಛ ನೀರನ್ನು ತುಂಬಿ. ಪಂಪ್ ಇನ್ಸ್ಟಾಲ್ ಮಾಡಲು ನಮಗೆ HDE ಪೈಪ್, ನೆಟ್, ಉತ್ತಮ ಜಾಲರಿ, ರಬ್ಬರ್ ಪ್ಯಾಚ್, 2 ಹೋಸ್, 2 ಸ್ನಿಪ್ಪರ್ ಕ್ಲಿಪ್ ಮತ್ತು ಟೆಫ್ಲಾನ್ ಟೇಪ್ಗಳ ಅಗತ್ಯವಿರುತ್ತದೆ. ಮೋಟರ್ನ ನೆಟ್ ತೆಗೆದು ಶಾಫ್ಟ್ನ ಪ್ಲೇ ಅನ್ನು ಚೆಕ್ ಮಾಡಿ. ಎರಡೂ ಬದಿಯಿಂದ ಸ್ಕ್ರೂ ತೆಗೆದು ಸ್ವಚ್ಛ ನೀರಿನಿಂದ ತುಂಬಿ. ನೀರನ್ನು ಪೂರ್ತಿಯಾಗಿ ತುಂಬಿ ಮತ್ತು ಮತ್ತೊಂದು ಬದಿಯಿಂದ ನೀರು ಹೊರಗೆ ಬರುತ್ತಿದೆಯೋ ಅಥವಾ ಇಲ್ಲವೆಂದು ನೋಡಿ. ಮೋಟರ್ನಲ್ಲಿ ನೀರು ಪೂರ್ತಿಯಾಗಿ ತುಂಬಿದೆ ಎಂದು ಇದರಿಂದ ನಮಗೆ ಖಾತ್ರಿಯಾಗುತ್ತದೆ. ನಂತರ ಶಾಫ್ಟ್ ಫ್ರೀ ಆಗಿದೆ ಅಥವಾ ಇಲ್ಲವೆಂದು ನೋಡಲು ಶಾಫ್ಟ್ ಅನ್ನು ಸಂಪೂರ್ಣವಾಗಿ ತಿರುಗಿಸಿ. ನಂತರ ಸ್ಕ್ರೂ ಟೈಟ್ ಮಾಡಿ. ಪಂಪ್ ಅನ್ನು ಮೋಟರ್ ಮೇಲೆ ಫಿಟ್ ಮಾಡಿ. ನೆನಪಿಡಿ, ಕ್ರಾಸ್ ಮೇಲೆ ನಟ್ ಬಿಗಿಗೊಳಿಸಿ. ಮೋಟರ್ ಫಿಟ್ ಆದ ಮೇಲೆ ಶಾಫ್ಟ್ನ ಪ್ಲೇ ಅನ್ನು ಅಗತ್ಯವಾಗಿ ಚೆಕ್ ಮಾಡಿ. ಇದು 1 mm ನಿಂದ 1.5 mm ವರೆಗೆ ಇರಬೇಕು. ನಂತರ ಮೋಟರ್ನೊಂದಿಗೆ ಕೊಟ್ಟಿರುವ ಸ್ಟೀಲ್ನ ಜಾಲರಿಯನ್ನು ಫಿಟ್ ಮಾಡಿ. ಈ ಸ್ಟೀಲ್ನ ಪಟ್ಟಿಯ ಒಳಗಿಂದ ಕೇಬಲ್ ಅನ್ನು ಹೊರಗೆ ತೆಗೆಯಿರಿ. ಮೇಲಿಂದ ಉತ್ತಮ ಜಾಲರಿಯನ್ನು ಅಗತ್ಯವಾಗಿ ಹಾಕಿ. ಈ ಜಾಲರಿ ಮೋಟರ್ ಅನ್ನು ಮಣ್ಣು, ಕಲ್ಲು, ಮರಳು ಹಾಗೂ ಇತರ ಧೂಳುಗಳಿಂದ ಸುರಕ್ಷಿತವಾಗಿರುತ್ತದೆ. ಡಬಲ್ ಹೋಸ್ ನಿಪ್ಪಲ್ ಅನ್ನು ಇನ್ಸುಲೇಷನ್ ಟೇಪ್ ಹಚ್ಚಿ ಫಿಟ್ ಮಾಡಿ ಮತ್ತು ಈ ರೀತಿ ಇದನ್ನು ಬಿಗಿಗೊಳಿಸಿ. ವೈರ್ ಅನ್ನು ಈ ರೀತಿ ಜೋಡಿಸಿ. ಅದರ ಮೇಲೆ ಇನ್ಸುಲೇಷನ್ ಟೇಪ್ ಹಾಗೂ ರಬ್ಬರ್ ಪ್ಯಾಚ್ ಹಚ್ಚಿ. ಈ ರಬ್ಬರ್ ಪ್ಯಾಚ್ ವೈರ್ಗಳನ್ನು ನೀರಿನಿಂದ ಸುರಕ್ಷಿತವಿಡುತ್ತದೆ. ಈ ರೀತಿ ವೈರ್ ಅನ್ನು ಚೆನ್ನಾಗಿ ಟೇಪ್ ಮಾಡಿ. HDE ಪೈಪ್ ಅನ್ನು ಸ್ವಲ್ಪ ಬಿಸಿ ಮಾಡಿ ಅನಂತರ ಡಬಲ್ ಹೋಸ್ ನಿಪ್ಪಲ್ ಮೇಲೆ ಫಿಕ್ಸ್ ಮಾಡಿ. ನಂತರ 2 ಕ್ಲಿಪ್ ಹಾಕಿ ಚೆನ್ನಾಗಿ ಬಿಗಿಗೊಳಿಸಿ. ಕೇಬಲ್ನನ್ನು ಹೋಸ್ನೊಂದಿಗೆ ಈ ರೀತಿಯಾಗಿ ಜೋಡಿಸಿ. ಹಗ್ಗವನ್ನು ಈ ರೀತಿ ಮೋಟರ್ ಮೇಲೆ ಕಟ್ಟಿ. ಇದರಿಂದ ಬೋರ್ನಲ್ಲಿ ಬಿಡುವಾಗ ಮೋಟರ್ ಅಡ್ಡವಾಗಿರುವುದಿಲ್ಲ. ಈಗ ಪಂಪ್ ಅನ್ನು ಬೋರ್ನಲ್ಲಿ ನೇರವಾಗಿ ಬಿಡಿ. ನೆನಪಿಡಿ, ಪಂಪ್ ಬೋರ್ನಲ್ಲಿ ಸಂಪೂರ್ಣವಾಗಿ ಕೆಳಗೆ ಹೋಗಬಾರದು. ಕೆಳಭಾಗದಿಂದ ಕನಿಷ್ಠ 20 ರಿಂದ 25 ಫೀಟ್ ಮೇಲಿರಬೇಕು. ಇದು ಕಂಟ್ರೋಲ್ ಪ್ಯಾನಲ್. ಇದರಲ್ಲಿ ಒಂದು ರನ್ನಿಂಗ್ ಕೆಪಾಸಿಟರ್ ಇರುತ್ತದೆ ಮತ್ತು ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಇರುತ್ತದೆ. ಗಮನಿಸಿ, ಕಂಟ್ರೋಲ್ ಪ್ಯಾನಲ್ನಲ್ಲಿರುವ ಕೆಪಾಸಿಟರ್ ವ್ಯಾಲ್ಯೂ ಪಂಪ್ನ HP ಮತ್ತು ಸ್ಟೇಜ್ ಅನುಗುಣವಾಗಿ ಬದಲಾಗುತ್ತದೆ. ಕಂಟ್ರೋಲ್ ಪ್ಯಾನಲ್ ಮೇಲೆ ಪಂಪ್ನ ವೈರ್ ಯಾವ ರೀತಿ ಮತ್ತು ಹೇಗೆ ಫಿಕ್ಸ್ ಮಾಡಬೇಕೆಂದು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ವೈರ್ ಅನ್ನು ಈ ರೀತಿ ಫಿಕ್ಸ್ ಮಾಡಿ. ಇವು ಸ್ಟಾಪ್ ಮತ್ತು ಸ್ಟಾರ್ಟ್ ಬಟನ್ಗಳು. ಈಗ ಮೋಟರ್ ಅನ್ನು ಸ್ಟಾರ್ಟ್ ಮಾಡಿ. ಮೋಟರ್ ಶುರು ಮಾಡಿದ ನಂತರ ವೋಲ್ಟೇಜ್ ಖಂಡಿತವಾಗಿ ಪರಿಶೀಲಿಸಿ. ದೂರನ್ನು ದಾಖಲಿಸಲು ಕರೆ ಮಾಡಿ 020 7123 1313 ಅಥವಾ ವಾಟ್ಸ್ಆಪ್ ಮಾಡಿ 8956 26 1888. ನೀವು ನಮಗೆ ಇಮೇಲ್ ಕೂಡ ಮಾಡಬಹುದು. crm@lgmindia.com. ಈಗ ನೀವು OL ರೀಚ್ ಆಪ್ ಮೂಲಕವೂ ದೂರನ್ನು ದಾಖಲಿಸಬಹುದು. ಹಿಂದೆ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ಕೋಯಿಲ್ ಪ್ರಾಡಕ್ಟ್ ಅನ್ನು ರಿಜಿಸ್ಟರ್ ಮಾಡಿ. ಧನ್ಯವಾದ.